ಮುಖ್ಯವಾಗಿ ಯುದ್ಧದ ಭೀತಿಯ ಸಂದರ್ಭದಲ್ಲೂ ಕೂಡ ಭಾರತದಲ್ಲಿ ಬಹುತೇಕ ವಸ್ತುಗಳ ಬೆಲೆ ಏರಿಕೆಯ ವಿಚಾರ ಜನಸಾಮಾನ್ಯರನ್ನ ಕಂಗೆಡಿಸಿತ್ತು. ಅಂಥದ್ರಲ್ಲಿ ಈಗ ಹೊಸ ಆರ್ಥಿಕ ವರ್ಷ ಅಂತಿದ್ದಾರೆ ಏಪ್ರಿಲ್ 1ರಿಂದ. ಹಾಗಾಗಿ ಹಣಕಾಸು ವ್ಯವಹಾರದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು, ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಬದಲಾವಣೆಗಳು, ಹೆಂಗಪ್ಪ ಒಗ್ಗಿಸ್ಕೊಳ್ಳೋದು ಹೊಸ ಬದುಕನ್ನ ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಇಂದಿನಿಂದ ಶುರು ಹೊಸ ಆರ್ಥಿಕ ವರ್ಷ. ಇಂಧನ, ನೀರು, ಕರೆಂಟ್ ಎಲ್ಲ ಕೂಡ ಕಾಸ್ಟ್ಲಿ, ದುಬಾರಿ ದುನಿಯಾ ಅಂತ ಅದಕ್ಕೆ ಹೇಳ್ತಾ ಇರೋದು. ಬೆಂಗಳೂರಲ್ಲಿ ನೀವು ಕುಡಿಯೋ ನೀರು ಕೂಡ ಜಾಸ್ತಿ ಅಂತೆ. ಇನ್ನು ಮುಂದೆ 3% ಹೆಚ್ಚಳ ಅಂತೆ. LPG, CNP, PNG ಗ್ಯಾಸ್ ಬೆಲೆಯಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಫಾಸ್ಟ್ ಟ್ಯಾಗ್, ನೀವು ವೆಹಿಕಲ್ಸ್ ಅನ್ನ ಮೂವ್ ಮಾಡ್ತೀರಿ ಅಂದ್ರೆ ಟೋಲ್ ಹತ್ರ ಹೋದ್ರೆ ಸ್ವಲ್ಪ ಜಾಸ್ತಿ ರೇಟ್ ಕೊಟ್ಟೆ ಹೋಗ್ಬೇಕು. ಇನ್ನು ಮುಂದೆ ಐಷಾರಾಮಿ ಕಾರುಗಳನ್ನ ಬುಕ್ ಮಾಡ್ತೀರಾ, ಅಲ್ಲೂ ಕೂಡ ಜಾಸ್ತಿ ಇದೆ. ತಂಬಾಕು ಉತ್ಪನ್ನಗಳು, ಐಷಾರಾಮಿ ವಾಚ್ಗಳ ಬೆಲೆಯಲ್ಲೂ ಕೂಡ ತೀವ್ರ ಪ್ರಮಾಣದಲ್ಲಿ ಹೆಚ್ಚಳ ನೋಡ್ತಾ ಇದ್ದಾರೆ. ಪ್ಯಾರಾಸಿಟಮಾಲ್ ಸೇರಿದಂತೆ 900ಕ್ಕೂ ವಿವಿಧ ಔಷಧಿಗಳ ಬೆಲೆಯಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಏರಿಕೆ ನೋಡೋದಕ್ಕೆ ಸಿಗ್ತಾ ಇದೆ. ಸಿಮೆಂಟ್ ದರದಲ್ಲೂ ಕೂಡ ಏರಿಕೆ. ಬೆಲೆ ಏರಿಕೆಯಿಂದ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳೋದೆಷ್ಟು? ಹಂಗಾಗಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇರೋದು, ಸಂಬಳ ಕೂಡ ಜಾಸ್ತಿ ಮಾಡಿ ಅಪ್ಪ, ಹೊಸ ಜೀವನ, ಹೊಸ ಲೈಫ್ ಸ್ಟೈಲ್ಗೆ ಹೋಗಬೇಕು ಅಂದ್ರೆ ದುಡ್ಡು ಸ್ವಲ್ಪ ಜಾಸ್ತಿ ಬೇಕಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾಗಿ ಆರಂಭದಲ್ಲೇ ಹೇಳಿದೆ, ಸರ್ಕಾರಿ ನೌಕರರು ಸೇರಿದಂತೆ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ನೌಕರರ ಬೇಸಿಕ್ ಸಂಬಳದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಏರಿಕೆ ಆಗಿದೆ ಅಂತ. ಹೋಟೆಲ್ ಮಾಲೀಕರಿಗೂ ಕೂಡ ಮತ್ತೆ ಶಾಕಿಂಗ್ ನ್ಯೂಸ್. ಯುದ್ಧದ ಪರಿಣಾಮ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಪರದಾಟ ಆಯಿತು. ಒನ್ಸ್ ಅಗೇನ್ ಈಗ ಹೊಸ ದುನಿಯಾದಲ್ಲಿ ಹೊಸ ಆರ್ಥಿಕ ವರ್ಷದಲ್ಲೂ ಕೂಡ ಸಿಲಿಂಡರ್ನ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಗ್ಯಾಸ್ ಅಭಾವದ ಹೊತ್ತಲ್ಲಿ ಸಿಲಿಂಡರ್ ಬೆಲೆ ಮತ್ತೆ ಏರಿಕೆ ಆಗಿದೆ. ಕೊಲ್ಲಿ ಯುದ್ಧದ ಪರಿಣಾಮ ಜಾಗತಿಕ ತೈಲ ಬೆಲೆ ಏರಿಕೆಯ ಹಿನ್ನೆಲೆ ಇಂದಿನಿಂದ ಕಮರ್ಷಿಯಲ್ ಸಿಲಿಂಡರ್ ದರ ಕೂಡ ₹200 ಹೆಚ್ಚಳ ಆಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಒಂದೇ ತಿಂಗಳಲ್ಲಿ 2 ಬಾರಿ ದರ ಏರಿಕೆಯನ್ನ ಕಂಡಿದೆ ವಾಣಿಜ್ಯ ಸಿಲಿಂಡರ್. ಮಾರ್ಚ್ 1ಕ್ಕೆ 19 ಕೆಜಿ ಸಿಲಿಂಡರ್ ಬೆಲೆ ₹114. ಅಡುಗೆ ಅನಿಲ ದರದಲ್ಲೂ ಕೂಡ ಯಾವುದೇ ರೀತಿಯ ಬದಲಾವಣೆ ಸದ್ಯಕ್ಕಿಲ್ಲ ಅಂತೆ. ಮುಂಬರುವ ದಿನದಲ್ಲಿ ಈಗಲೇ ಗ್ಯಾರಂಟಿ ಕೊಡಕ್ಕಾಗಲ್ಲ. ಹೋಟೆಲ್ ಮಾಲೀಕರಿಗೆ ಮತ್ತೆ ಶಾಕಿಂಗ್ ನ್ಯೂಸ್ ಎದುರಾಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಲೇ ಬ್ಲಾಕ್ ಅಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ, ಡಬಲ್ ತ್ರಿಬಲ್ ಇಸ್ಕೊಳ್ತಿದ್ದಾರೆ. ಅಂಥದ್ರಲ್ಲಿ ಮತ್ತೆ ಕಾಮನ್ ಆಗಿ ಸಿಲಿಂಡರ್ ಸಿಗುತ್ತೆ ಅಂದ್ರೂ ಕೂಡ ಸ್ವಲ್ಪ ಜಾಸ್ತಿ ಕೊಟ್ಟೆ ಇಸ್ಕೊಳ್ಬೇಕು ಅಂತ ಪರಿಸ್ಥಿತಿ ಇದೆ. ಓಕೆ, ದುಬಾರಿ ದುನಿಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಸೆಕ್ಟರ್ ಅಲ್ಲಿ ಏನೇನು ಬದಲಾವಣೆಗಳಾಗಿದೆ, ಹೆಂಗಪ್ಪ ಇದನ್ನ ಅರ್ಥ ಮಾಡಿಕೊಂಡು ನಾವು ಹೊಸ ಜೀವನಕ್ಕೆ ಒಗ್ಗಿಕೊಳ್ಳೋದು, ಬ್ಯಾಂಕಿಗೆ ಹೋದ್ರೆ ಏನ್ ಚೇಂಜಸ್ ಆಗಿದೆ, ಟೋಲ್ ದರದಲ್ಲಿ ಏನ್ ಚೇಂಜಸ್ ಆಗಿದೆ, ದಿನ ಬಳಕೆಯ ವಸ್ತುಗಳ ಬೆಲೆಯಲ್ಲಿ ಯಾಕೆ ಇಷ್ಟು ಚೇಂಜಸ್ ಆಗ್ತಾ ಇದೆ, ಶೇರ್ ಮಾರ್ಕೆಟ್ ಅಲ್ಲಿ ವ್ಯವಹಾರ ಮಾಡೋರು ನೀವು ಕೂಡ ಅರ್ಥ ಮಾಡ್ಕೊಳ್ಬೇಕು, ಅಲ್ಲೂ ಕೂಡ ಒಂದಷ್ಟು ಚೇಂಜಸ್ ಆಗಿದೆ ಅಂತ. ಹೂಡಿಕೆ ಸರಿನಾ, ಅದರಿಂದ ಲಾಭ ಇದೆಯಾ ಇಂಥ ಅನೇಕ ಪ್ರಶ್ನೆಗಳಿದೆ. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಗ್ರಾಹಕರು ರಾಜು ಅವರು ನಮ್ಮ ಜೊತೆಗಿದ್ದಾರೆ. ರಾಜು ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ ತ್ಯಾಗರಾಜ್ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರು ಆದಂತಹ MR ವೆಂಕಟೇಶ್ ಅವರು ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆರ್ಥಿಕ ತಜ್ಞರು ಆದಂತಹ ಜೇಕಬ್ ಕ್ರಾಸ್ಟಾ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಜೇಕಬ್ ಸರ್ ಇಂದಾನೆ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಹೊಸ ಆರ್ಥಿಕ ವರ್ಷ ಆಗಿರೋದ್ರಿಂದ ಆರ್ಥಿಕ ತಜ್ಞರು ಏನ್ ಹೇಳ್ತಾರೆ ಫಸ್ಟ್ ರಿಯಾಕ್ಷನ್ ಅಂತ. ಹೆಂಗೆ ಸರ್ ಹೊಸ ಜೀವನ ಅಂತ ಅನಿಸ್ತಾ ಇದೆ ಇವತ್ತಿಂದ ನಮಗೆ, ಏನೇ ತಗೊಂಡ್ರು ಜಾಸ್ತಿ ಜಾಸ್ತಿ ಅಂತಿದ್ದಾರೆ ಅಂತ? ಬಹುಶಃ ನಮ್ಮ ಜನಗಳಿಗೆ ಏಪ್ರಿಲ್ ಫೂಲ್ ಮಾಡೋದು ಬೇಡ, ಸರಿಯಾಗಿ ವಿವರಣೆ ಕೊಡೋಣ. ಇವಾಗ ಈ ಅಮೇರಿಕಾ ಇಸ್ರೇಲ್ ವಾರ್ ಇರಾನ್ ಮೇಲೆ ಶುರುವಾಗಿ 32 ದಿವಸ ಆಯಿತು. ಇವತ್ತು 32 ದಿವಸ. 32 ದಿವಸ ಹಿಂದೆ ಫೆಬ್ರವರಿನಲ್ಲಿ ಆಯಿಲ್ ಬ್ಯಾರಲ್ಗೆ $65 ಇತ್ತು. ಇವಾಗ ಆಲ್ಮೋಸ್ಟ್ ಇವಾಗ 150, ಇವಾಗ 200 ಹೋಗುವ ಒಂದು ಸದ್ದತ್ತಿದೆ. ಅಂದರೆ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಕ್ಲೋಸ್ ಮಾಡುವ ಮತ್ತು ಕೆಲವರು US ಅಫಿಲಿಯೇಟೆಡ್ ಕಂಟ್ರೀಸ್ಗಳಿಗೆ ಆಯಿಲ್ ಬರೋದು ಸ್ಟಾಪ್ ಮಾಡಿದ್ದಾರೆ. ಆದರೆ ಭಾರತ ದೇಶಕ್ಕೆ ಬಿಡ್ತಾ ಇದ್ದಾರೆ ಒಂದೊಂದೇ ಡ್ರೈನು. ಮೊನ್ನೆ ರಾಷ್ಟ್ರವೀರದಲ್ಲಿ 2 ಹಡಗುಗಳು ಬಿಟ್ಟರು. ಆಮೇಲೆ ಈವನ್ ಟು ದ ಎಕ್ಸ್ಟೆಂಟ್ ನಮ್ಮ ಡಿಪ್ಲೊಮೆಸಿ ಎಷ್ಟು ಚೆನ್ನಾಗಿದೆ ಅಂದರೆ, ರಷ್ಯಾದಿಂದ ಆಯಿಲ್ ಚೈನಾಗೆ ಹೋಗೋದನ್ನು ರೀರೂಟ್ ಮಾಡಿಬಿಟ್ಟು ಭಾರತ ದೇಶಕ್ಕೆ ಬಂದಿದೆ. ಇದು ನಮ್ಮ ಒಳ್ಳೆಯ ಡಿಪ್ಲೊಮೆಸಿ, ಒಳ್ಳೆಯ ಫ್ರೆಂಡ್ಶಿಪ್ ಮೇಂಟೈನ್ ಮಾಡಿದ್ದಾರೆ ಮೋದಿ ಗವರ್ಮೆಂಟು ಮತ್ತು ನಮ್ಮ ಎಸ್ಪೆಷಲಿ ಜಯಶಂಕರ್ ಸಾರು. ಇದರಿಂದ ನಮ್ಮ ಭಾರತ ದೇಶಕ್ಕೆ ಏನು ಓಡತ್ತ ಬೀಳುತ್ತೆ ಅಂದರೆ, ಒಂದು ಡಾಲರ್ ವ್ಯಾಲ್ಯೂ ನೋಡಿ, ಇವಾಗ $95 ಹೋಯಿತು ಡಾಲರಿಗೆ. ಇನ್ನೊಂದು ಚಿಂತಾಜನಕದ ಸ್ಥಿತಿ ಏನಂದರೆ, ಒಂದೊಂದು ಬ್ಯಾರಲ್ ಮೇಲೆ $1 ಇನ್ಕ್ರೀಸ್ ಆದರೆ ಭಾರತದ ಬೊಕ್ಕಸಕ್ಕೆ
12,000 to 15,000 crores ಹೊಡೆತ ಬೀಳುತ್ತೆ $1 ಇನ್ಕ್ರೀಸ್ ಆದರೆ. ಓಕೆ. ಅಂದರೆ ಜಸ್ಟ್ ಇಮ್ಯಾಜಿನ್ $65 ಇವಾಗ $150 ಹೋಗ್ತಾ ಇದೆಯಲ್ಲ, ಎಷ್ಟು ಹೊಡೆತ ಬೀಳ್ಬೋದು. ಆಯಿಲ್ ಪ್ರೈಸ್ಗೆ ನಾವು ಜಾಸ್ತಿ ಡೊಮೆಸ್ಟಿಕ್ಗೆ ಜಾಸ್ತಿ ಮಾಡಿಲ್ಲ, ಕಮರ್ಷಿಯಲ್ಗೆ ಮಾತ್ರ ಜಾಸ್ತಿ ಮಾಡಿದ್ದಾರೆ. ಅದನ್ನು ಸತತ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೆಲವು ದ್ವಂದ್ವಗಳು ಬರ್ತಾ ಇದೆ. ಆದ್ರೂ ಆ ಡಿಫಿಸಿಟ್ ಏನಾಗುತ್ತೆ, ಇನ್ಫ್ಲೇಷನ್ ಏನಾಗುತ್ತೆ ನೋಡಿ. ಡೀಸೆಲ್ ಪ್ರೈಸ್ ಕೂಡ ಜಾಸ್ತಿ ಮಾಡಿಲ್ಲ ಇನ್ನು. ಡೀಸೆಲ್ ಜಾಸ್ತಿ ಮಾಡಿದ ತಕ್ಷಣ ಏನಾಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಅಂದರೆ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಭಾರತ ದೇಶ ಎಷ್ಟು ದಿವಸ ತಡ್ಕೊಂಡು ಹೇಳಲಿಕ್ಕೆ ಸಾಧ್ಯ? ಬಹುಶಃ ಏನು ಜಾಸ್ತಿ ಹಬ್ಬಬ್ಬ ಅಂದರೆ ಇನ್ನೊಂದು 10 ದಿವಸ. ಬಟ್ ಇವಾಗ ಈ 10 ದಿವಸಗಳಲ್ಲಿ ವಾರ್ ಸ್ಟಾಪ್ ಆಗುತ್ತಾ? ಬಹುಶಃ ಖಂಡಿತ ಆಗಲ್ಲ. ಯಾಕಂದರೆ ಈಗ ಟ್ರಂಪ್ ಏನು ಡಿಕ್ಟೇಷನ್ ಕೊಡ್ತಾ ಇದ್ದಾರೋ ಅದರ ಮೇಲೆ ಇವಾಗ ಇರಾನ್ನವರು ಒಪ್ತಾ ಇಲ್ಲ. ಅವರು ಸ್ಟೇಟ್ ಆಫ್ ಹಾರ್ಮೋಸನ್ನೇ ಸ್ಟಾಪ್ ಮಾಡ್ತೀನಿ ಅಂದ್ಬಿಟ್ಟು ಹೇಳಿದ್ದಾರೆ. ಅದರ ಮೇಲೆ ಇವಾಗ ನಿನ್ನೆ ನೋಡಿ ಇದು ಅಣುಬಾಂಬ್ ಮೇಲೆ 1000 ಮೇಲೆ ಬಾಂಬ್